ನಾನು ಯಾವ ಟೀಮು ಇವ್ ಟೀಮ್ ಅಂತ ಏನು ಬಂದಿಲ್ಲ. ನಾನು CSK ಧೋನಿ ಫ್ಯಾನ್ ಆಗಿ ಬಂದಿದ್ದೀನಿ. RCB CSK ಎಸ್ ಐ ಆಮ್ ಆಲ್ವೇಸ್ ನಾನು CSKಗೆ ಸಪೋರ್ಟ್ ಮಾಡ್ತೀನಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನಾನು RCB ಇಷ್ಟಪಡ್ತೀನಿ, ಬಟ್ ಧೋನಿಗಿಂತ ಜಾಸ್ತಿ ಇಷ್ಟಪಡ್ತೀನಿ ನಾನು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಧೋನಿ ಸರ್ ಇರುವಾಗಲೇ ನಾನು ಧೋನಿಗೆ ಇಷ್ಟಪಡೋದು. ನಾನು ಧೋನಿ ಸರ್ ಇರುವಾಗಲೇ ನಾನು ಧೋನಿಗೆ ಇಷ್ಟಪಡೋದು. ನಾನು ಧೋನಿ ಇಲ್ಲ ಅಂತಂದ್ರೆ ನಾನು ಅಷ್ಟೊಂದು CSK ಮ್ಯಾಚೇ ನೋಡಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದು ರಿಯಾಕ್ಷನ್ ನೋಡಬೇಕು. ನಾನು ಈ ಟಿ-ಶರ್ಟ್ ಹಾಕೊಂಡ್ ಬಂದಿದ್ದೀನಲ್ಲ, ಸೊ ರಿಯಾಕ್ಷನ್ ನೋಡ್ಬೇಕಂತ ಅಂದ್ಬಿಟ್ಟು ನಾನು ಒಂದು ಟಿ-ಶರ್ಟ್ ತೊಗೊಂಡಿದ್ದೀನಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬರೆಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಇದೆ ಬ್ರೋ, ಮ್ಯಾಚ್ ನೋಡಕ್ ಬಂದಿದ್ದೀವಿ, ಬಟ್ ಟಿಕೆಟ್ ಸಿಕ್ಕಿಲ್ಲ ಅಷ್ಟೇ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಮ್ಯಾಮ್ ನಾನು ಯಾವ ಟೀಮು ಇವ್ ಟೀಮ್ ಅಂತ ಏನು ಬಂದಿಲ್ಲ. ನಾನು CSK ಧೋನಿ ಫ್ಯಾನ್ ಆಗಿ ಬಂದಿದ್ದೀನಿ. ಓಕೆನಾ, ನಮ್ಮ ವಿರಾಟ್ ಕೊಹ್ಲಿ ಸರ್ ಬಂದಿದ್ದಾರೆ, ಸೊ ಅದಕ್ಕೆ ನಾನು ಬಂದಿದ್ದೀನಿ. ನಾನು RCB ಇಷ್ಟಪಡ್ತೀನಿ, ಬಟ್ ಧೋನಿಗಿಂತ ಜಾಸ್ತಿ ಇಷ್ಟಪಡ್ತೀನಿ. ನಾನು ಧೋನಿ ಸರ್ಗಿಂತ ಇಷ್ಟಪಡ್ತೀನಿ ನಾನು. ಹಾಂ, ಬಟ್ ನಾನು ಲೈಫ್ ಲಾಂಗ್ ಮರೆಯಲ್ಲ. ಧೋನಿ ಸರ್ ಜೊತೆ ಒಂದು ಫೋಟೋ ಬೇಕಷ್ಟೆ ನನಗೆ. ಅದೊಂದು ಫೋಟೋ ಸಿಕ್ಬಿಟ್ರೆ ನಮ್ಮ ಮನೆ ಒಂದು ಗೋಡೆ ಮೇಲೆ ಒಂದು ಇಕ್ಬಿಡ್ತೀನಿ ಅಂದು. ಈ ಟಿ-ಶರ್ಟ್ ಕೂಡ ನಾನು ಇಲ್ಲೇ ತೊಗೊಂಡಿದ್ದು. ಸೊ ಅದಕ್ಕೇ ಇಲ್ಲಿ ಬಂದಿರೋದಕ್ಕೋಸ್ಕರ ಫಸ್ಟ್ ಟೈಮ್ ಬಂದಿದ್ದೀನಿ. ನಮ್ಮ ಫ್ರೆಂಡ್ಗೆ ಕರ್ಕೊಂಡು ಬಂದಿದ್ದು. ಸರ್ ತೆಗೆಸ್ಕೊಳಕ್ಕೆ ಅವ್ರು ಬಿಡಬೇಕಲ್ಲ ಸರ್, ಪೊಲೀಸರು ಬಂದರೆ ಹೊಡಿತಾರೆ, ಬಾರಿಸ್ತಾರೆ ಅವರು. ನಾನು ಹೋಯ್ತಿದ್ದೆ, ನೋಡಿದ್ರೆ ಗೇಟ್ ಕಟ್ಟಿ ಹಿಡ್ಕೊಂಡ್ಬಂದರು. ನಂಗೆ ಭಯ ಆಯಿತು, ಸೊ ಅದಕ್ಕೆ ಹಂಗೆ ಬಂದ್ಬಿಟ್ಟೆ. ಹಾಂ ಹಾಂ RCB CSK ಎಸ್ ಐ ಆಮ್ ಆಲ್ವೇಸ್ ನಾನು CSKಗೆ ಸಪೋರ್ಟ್ ಮಾಡ್ತೀನಿ. ಜಾಸ್ತಿ ಇಷ್ಟ ಅಂತಂದರೆ ಧೋನಿ ಸರ್ ಇರುವಾಗಲೇ ನಾನು ಧೋನಿಗೆ ಇಷ್ಟಪಡೋದು. ನಾನು CSK ನಾನು ಇಷ್ಟಪಡ್ತೀನಿ, ಬಟ್ ಧೋನಿ ನಂಗೆ ತುಂಬ ಇಷ್ಟ. ಧೋನಿ ಇಲ್ಲ ಅಂತಂದರೆ ನಾನು ಅಷ್ಟೊಂದು CSK ಮ್ಯಾಚೇ ನೋಡಲ್ಲ. ಓಕೆನಾ, ಸೊ ಅದಕ್ಕೋಸ್ಕರ ನಾನು ಈ ಮ್ಯಾಚಿಗೆ ಬಂದಿದ್ದೀನಿ. ಅದು ನನ್ನ ಫ್ರೆಂಡ್ ಕರ್ಕೊಂಬಂದಿದ್ದೆ ಅಂತಂದ್ಬಿಟ್ಟು ಮನೇಲಿ ಊಟ ಮಾಡ್ತಿದ್ದೆ. ಮ್ಯಾಮ್ ಹೌದು, ಬಟ್ ಫೋಟೋಗೆ ಅಂತಂದ್ಬಿಟ್ಟು ನಮ್ಮ ಧೋನಿ ಸಿಗಲ್ವಲ್ಲ, ಧೋನಿ ಸರು. ಸೊ ಅದಕ್ಕೆ ನಮ್ಮ ವಿರಾಟ್ ಕೊಹ್ಲಿ ಸರ್ ಮತ್ತು RCB ಟೀಮ್ ಏನಿದೆಯಲ್ಲ, ಅದು ರಿಯಾಕ್ಷನ್ ನೋಡಬೇಕು. ನಾನು ಈ ಟಿ-ಶರ್ಟ್ ಹಾಕೊಂಡ್ ಬಂದಿದ್ದೀನಲ್ಲ, ಸೊ ರಿಯಾಕ್ಷನ್ ನೋಡ್ಬೇಕಂತ ಅಂದ್ಬಿಟ್ಟು ನಾನು ಒಂದು ಟಿ-ಶರ್ಟ್ ತೊಗೊಂಡಿದ್ದೀನಿ. ಸುಳ್ಳು ಹೇಳ್ಬಾರ್ದು, 250 ಅಂದ್ರೆ 200 ರೂಪಾಯಿಗೆ ತೊಗೊಂಬಂದಿದ್ದೀನಿ, ಕಂಜೂಸ್ ಮಾಡಿಬಿಟ್ಟು ನಾನು. ಟಿಕೆಟು ಮ್ಯಾಮ್ ಹೇಳಿಲ್ವಾ, ಟಿಕೆಟ್ ತೊಗೊಳಕ್ಕೂ ಅಷ್ಟು ದುಡ್ಡಿರಲಿಲ್ಲ. ಈ ನಮ್ಮ ಮಗ ಕರ್ಕೊಂಬಂದ ಮನೇಲಿ ಊಟ ಮಾಡ್ತಿದ್ದಾನೆ ಅಷ್ಟೇ. ಸೋಲ್ಡ್ ಔಟ್ ಆಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಹೊರಗಡೆ ಬರ್ತಾರಲ್ಲ, ನೋಡ್ತೀನಿ, ಖುಷಿ ಪಡ್ತೀನಿ, ಹೋಯ್ತೀನಿ ಮನೆಗೆ. ಇವತ್ತಿನ ಮ್ಯಾಚ್ ತುಂಬ ಸೂಪರ್ ಆಗಿತ್ತು. ನೀವು ಕೇಳಿಸ್ಕೊಳ್ತಿದ್ರಿ ಅನಿಸುತ್ತೆ, ತುಂಬ ಕ್ರೌಡು, ಆ ಸೌಂಡು. ನಾನು ಎಕ್ಸೈಟೆಡ್ ಆಗಿದೆ, ತುಂಬ ದಿವಸದಿಂದ ಕಾಯ್ತಾ ಇದ್ದೆ IPL ಮ್ಯಾಚ್ ನೋಡೋಕ್ಕೋಸ್ಕರ. ಆಮೇಲೆ ಒಂದು ವಿಷಯ ಏನು ಅಂದರೆ 300 ರನ್ ಹೊಡಿತೀನಿ ಅಂತ ಹೇಳಿದರು SRH. ಅದು ಏನಿದ್ರು ಕನಸು ಮಾತ್ರ, ಯಾಕಂದರೆ ನಮ್ಮ RCBಯಿಂದ ಕೆಣಕಿ ಉಳಿದವರಿಲ್ಲ. ಆಮೇಲೆ ಇನ್ನೊಂದು ಏನು ಹೇಳೋದಂದರೆ RCB ವಿರುದ್ಧ ಮಾತಾಡೋರಿಗೆ, ಸುಮ್ಮನೆ ಸುಡೋದೇ ಬಿಡಲ್ಲ ನಿನ್ನ ಕನ್ನಡಿಗರ ಶಾಪ, ಹೋದರೆ ಹೋಗಲಿ ಬಿಟ್ಬಿಡು ಮಗ, SRH ಚಿಕ್ಕ ಮಕ್ಕಳು ಪಾಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ RCB, ಜೈ RCB, ಜೈ RCB.